ಸರಿ ಅತ್ತೆ, ಆಯ್ತು ಹೋಗ್ತೀನಿ ನಾನು. ಹ್ಞೂ ಆಯ್ತಮ್ಮ ಹೋಗು. ಏನು ಕೆಲಸ ಇರ್ತಾವ, ಹೋಗು. ನಿಮ್ಮ ಅತ್ತೆ ಬೇರೆ ಅಯ್ಯ ನನ್ನ ಜೊತೆ ಮಾತಾಡಿದ್ರೆ ಸಾಕಂಗೆ ನಾಯಿ ಬಂದಂಗೆ ಬರ್ತಾಳ ಅಲ್ವಿ? ಹೆಂಗಾದ್ರೆ ಬರ್ಲೇಳು, ನನಗೇನಂತೆ. ಅವ್ರಿಗಾಗಲಿಲ್ಲ ಅಂದ್ರೆ ನನಗೂ ಆಗಲ್ವಾ? ಬಿಡಿ, ನಾನೇನು ಅವ್ರ ಏನಂದ್ರು ನಾನೇ ಕೇರ್ ಮಾಡಲ್ಲ ಅತ್ತೆ, ಬರ್ತಲ್ಲೇ ಇರ್ತೀನಿ. ಸರಿ ಬರ್ಲಾ? ಅಯ್ಯೋ ಬರ್ಲಾ ಬರ್ಲಾ ಅಂತ ಅವಾಗಿಂದ ಇಲ್ಲೇ ನಿಂತ್ಕೊಂಡಿದ್ಯಲ್ಲ ಕವ್ಯ. ಹೋಗು, ನಿಮ್ಮ ಅತ್ತೆ ಯಾಕೆ ಬೈಸ್ಕೊಂತೀಯ ಸುಮ್ಮನೆ? ಅವ್ರ ಇವ್ರ ಮಂತಕ್ಕೆ ಹೋಗಿ ಹೋಗು ಹೋಗು. ಆಯ್ತು ಕಣೆ ರಮ್ಯಾ, ನಾನೇನು ನಿನ್ನಂಗೆ ಕೆಲಸ ಬಿಟ್ಟು ಯಾರ್ದಾಗೂ ಹೋಗಲ್ಲ. ಬರ್ತೀನಿ. ಅಲ್ಲ, ಈ ಕಾವ್ಯನಿಗೇನಾದ್ರೂ ನಾನು ಸುಂದರತ್ತೆ ಮಾಡಿರೋ ಪ್ಲಾನ್ ಗೊತ್ತಾಯ್ತಾ? ಏನೋ ಒಂಥರ ಪ್ಲಾನು ಅದು ಇದು ಅಂತ ಹೇಳಕ್ಕೆ ಮೊದಲು ಛೇ ಇವಳಿಗೆ ಗೊತ್ತಿಲ್ಲ ಬಿಡು. ಈ ಹೋಳಿಗೆ ಹೆಂಗೆ ಗೊತ್ತಾಗುತ್ತೆ? ದೊಡ್ಡ ಪ್ಯಾದ್ಗೊಂಡೆ ಇದು. ನಾವು ಮಾಡಿರೋ ಪ್ಲಾನ್ ಇವಳಿಗೆ ಎಲ್ಲಿ ಗೊತ್ತಾಗುತ್ತೆ? ಅಷ್ಟೆಲ್ಲ ಇದಕ್ಕೆಲ್ಲ ಬುದ್ಧಿ ಐತೆ ಅಲ್ವಾ? ರಮ್ಯಾ ರಮ್ಯಾ, ಏನು ಹಂಗೆ ಯೋಚನೆ ಮಾಡ್ತಾ ಇದ್ಯಾ? ಒಬ್ಬೊಬ್ಬೇ ನಗ್ತಾ ಇದ್ಯಾ? ಏನೋ ಯೋಚನೆ ಮಾಡ್ಕೊಂಡು ಏನೈತೆ? ಏನಿಲ್ಲ ಅತ್ತೆ, ಏನೋ ಏನೋ ನೆನೆಸ್ಕೊಂಡೆ, ಅದಕ್ಕೆ ನಗು ಬಂತ ಅಷ್ಟೇ. ಹೋಗ್ಲಿ ಬಿಡಿ. ಅಲ್ಲ ಅತ್ತೆ, ಆ ಕಾವ್ಯನ ಹತ್ರ ಮಾತಾಡಬೇಡಿ, ಅವಳು ಸರಿ ಇಲ್ಲ. ಯಾಕೆ ಸುಮ್ಮನೆ ಅವಳ ಮನೆಗೆಲ್ಲ ಸೇರಿಸ್ತೀರಾ? ಯಾಕೆ ಏನಾಯ್ತು? ಪಾಪ ಒಳ್ಳೆ ಹುಡುಗಿ, ಅವ್ರ ಅತ್ತೆ ಸರಿ ಇಲ್ಲ, ಅವಳು ಸುಂದ್ರಿ. ಅತ್ತೆ, ನೀವು ಇದನ್ನೇ ಅರ್ಥ ಮಾಡ್ಕೊಂಡಿರೋದು. ಅಲ್ಲ, ಕಾವ್ಯ ಮೊದಲು ಬಂದಿದ್ಲ, ಸುಂದ್ರತ್ತೆ ಮೊದಲು ಬಂದಿದ್ರ ಹೇಳಿ? ಅವರು ನಿಮ್ಗೆ ವಾರ್ಗಿತ್ತಿ ಆಗ್ಬೇಕು ಅಂತವ್ರ ಮೇಲೆ ನೀವು ಸಿಟ್ ಮಾಡ್ಕೊಂತೀರಲ್ಲತ್ತೆ. ಆಗ್ಬಿಟ್ಬಿಟ್ಟು ಅಲ್ಲ, ಅವಳು ಸೊಸೆ ನಂಬ್ತೀರಾ, ಆದ್ರೆ ನಿಮ್ ತಂಗಿ ಆಗೋರವರು ಸುಂದರತ್ತೆ, ಅವ್ರನ್ನ ಮಾತ್ರ ನಂಬಲ್ಲ. ಇದೆಂಗೆ? ಮುಂದಾಗ ಬಂದಿರೋದು ಇವಳ ಅವರ? ಮುಂದಾಗನ ಬರ್ಲಿ ಹಿಂದಾಗನ ಬರ್ಲಿ, ಒಳ್ಳೆತನ ಇದ್ರೆ ಎಂತನಾದ್ರೂ ನಂಬ್ತೀನಿ, ಮಾತಾಡ್ತೀನಿ. ಆ ಸುಂದ್ರಿ ಸರಿ ಇಲ್ಲ. ನಿನಗೆ ಎಷ್ಟು ಸಲ ಹೇಳ್ತೀನಿ ಅವಳು ಮಾತಾಡ್ಸ್ಬೇಡ ಅಂತಾನೆ, ಬರೀ ಮನೆಯಾಳ ಬುದ್ಧಿ ಹೇಳ್ಕೊಡ್ತಾನೆ ಅಂತಾನೆ. ನೀನ್ ನನ್ನ ಮಾತು ಕೇಳ್ತೀಯಾ? ಇಲ್ಲ ತಾನೆ? ಅಯ್ಯೋ, ನೀವ್ ಹೇಳಿಕೊಂಡ್ ಹೇಳ್ತೀರತ್ತೆ. ಸುಂದರತ್ತೆ ತುಂಬಾ ಒಳ್ಳೆಯವರು, ಅದಕ್ಕೆ ನಾನ್ ಮಾತಾಡ್ಸೋದು ಅಷ್ಟೇನೆ. ಬಿಡಿ ಹೋಗ್ಲಿ, ನನ್ಗೂ ನಿನ್ಗೂ ಯಾಕೆ ಜಗಳ? ನಿಮ್ಗೆ ಇಷ್ಟ ಬಂದ ನೀವ್ ಮಾತಾಡ್ಸಿ, ನನ್ಗೆ ಇಷ್ಟ ಬಂದ ನಾನ್ ಮಾತಾಡಿಸ್ತೀನಿ ಅಷ್ಟೇನೆ. ಸರಿ ಆಯ್ತು, ಹೋಗು. ಏನಾನ ಅಡಿಗೆ ಗಿಡಿಗೆ ಮಾಡೋಕೆ ಹೋಗಿ. ನೀವೆಲ್ಗೆ ಹೋಗ್ತೀರಾ? ಎಲ್ಲಿಗೆ ಹೋಗೋಣ? ಇಲ್ಲೇ ಇರ್ತೀನಿ. ಅಯ್ಯ ಸರಿ ಆಯ್ತು, ಮಾಡ್ತೀನಿ. ಇವಳು ಮಾತ್ರ ಸುಂದರಿ ಮಾತಾಡ್ಸಕ್ ಹೋಗ್ತಾಳ, ಅವಳು ಒಳ್ಳೆಯವಳು. ಇವಳಿಗೆ ಮನೆಯ ಬುದ್ಧಿ ಹೇಳ್ಕೊಡ್ತಾಳಲ್ಲ, ಒಳ್ಳೆಯವಳು. ಈ ಕಾವ್ಯ ಅಂತ ಕೆಟ್ಟ ಬುದ್ಧಿ ಇಲ್ವಲ್ಲ ಇವಳಿಗೆ, ಕಾವ್ಯನಿಗೆ, ಅದಕ್ಕೆ ಇವಳಿಗೆ ಅವಳು ಕಂಡ್ರಾಗಲ್ಲ. ರೇಣುಕತ್ತಿ, ಕಾವ್ಯ ಯಾಕೆ? ಏನೋ ಒಂದು ವಿಷಯ ಹೇಳ್ಬೇಕು, ಬರೀ ಹೋಗೋಣ. ಹೌದಾ? ಏನು ವಿಷಯ? ಸೀಕ್ರೆಟ್ ವಿಷಯ, ನಿಮ್ ಸೊಸೆ ವಿಷಯ. ಇಲ್ಲಿ ಮಾತಾಡೋದು ಬೇಡ, ಇಲ್ಲಿ ಮಾತಾಡಿದ್ರೆ ಅವಳಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನಾನು ಮನೆ ಕಡೆಗೆ ಹೋಗೋಣಂಗೆ ಹೋಗಿ ಅವ್ರ ರಮ್ಯ ಒಳಗೆ ಹೋಗಿದ್ ನೋಡಿ ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದು. ಬರ್ರಿ. ಓ ಹೌದಾ? ಸರಿ ಆಯ್ತು, ನಡಿ ನಡಿ, ಬರ್ತೀನಿ. ಬಾತೆ ಬಾಯಿಲಿ. ಏನೇ ಅದು? ಏನೇ ಅದು ಸೀಕ್ರೆಟು? ಏನು ಇಲ್ಲ, ಅದು ನೆನ್ನೆ ಬೆಳಗ್ಗೆ ಬುಡ್ಬುಡ್ಕೆ ಬಂದು ನಿಮ್ಮ ಮಗಳಿಗೆ ಮದುವೆ ಮಾಡಬೇಡ್ರಿ, ಹೊಸ ಮನೆ ಕಟ್ಟಿ ಮದುವೆ ಮಾಡ್ರಿ ಅಂತನ ಹೇಳಿದ್ರಲ್ವಾ? ಅದೆಲ್ಲ ನಿಜ ಅನ್ಕೊಂಡ್ರ? ಹೌದು. ಮತ್ತೆ ಇನ್ನೇನು ಸುಳ್ಳ? ಹೌದು, ಆ ಬುಡ್ಬುಡ್ಕೆ ಅವನು ಹೇಳಿದ್ದೆಲ್ಲ ಸುಳ್ಳು. ಏನು ಹೇಳ್ತಾ ಇದ್ಯಾ? ನನಗಂತೂ ನಂಬಿಕೆ ಐತಮ್ಮ, ಅಯ್ಯಪ್ಪ ಹೇಳಿದ್ದೆಲ್ಲನ ಸರಿಯಾಗೇ ಇತ್ತು. ನಮ್ಮ ಮನೆ ಬಗ್ಗೆ ಎಲ್ಲ ಹೇಳ್ದ. 3 ಜನ ಅಲ್ಲ, 2 ಹೆಣ್ಮಕ್ಳು, ಒಬ್ಬ ಗಂಡು ಮಗ, ಆಮೇಲೆ ಹೊಸ ಮನೆ ಕಟ್ಟಬೇಕು ಅಂತಿದ್ದೀರಿ, ನಿಮ್ಮ ಗಂಡ ಈ ಮನೆಗೆ ಬತ್ತಿದಂಗೆನೆ ತೀರೋದ್ರು ಅಂತ ಎಲ್ಲ ಹೇಳ್ದ. ಅಷ್ಟು ಹೇಳಿದ್ಮೇಲೂ ನಂಬಿಕೆ ಬರ್ದಂಗಿರುತ್ತೇನೆ ನನಗೆ? ನೀವು ನಂಬದೇ ಇರ್ಬೋದು, ಈ ಕಾಲದಾರಲ್ವಾ ನೀವು, ನಂಬಿಕೆ ಇಲ್ಲದೆ ಇರ್ಬೋದು, ನನಗಂತೂ ನಂಬಿಕೆ ಐತಮ್ಮ. ಅಯ್ಯೋ, ನೀವು ನಂಬಿ ನಿಮಗೆ ನಂಬಿಕೆಗೆ ನಾನೇನು ಹೇಳ್ತಾ ಇಲ್ಲ, ಆದ್ರೆ ಅವ್ನು ಹೇಳಿದ್ದೆಲ್ಲನ ಸುಳ್ಳು. ಆದ್ರೆ ಆ ಸುಳ್ಳನ್ನ ಹೇಳ್ತಿದ್ಯಾರು ಹೇಳಿ? ನಿಮ್ ಸೊಸೆ ರಮ್ಯಾ. ಏನು ಹೇಳ್ತಾ ಇದ್ಯಾ? ರಮ್ಯಾ ಸುಳ್ಳು ಹೇಳ್ತಿದ್ದಾಳ? ಹೌದತ್ತೆ, ಆ ಬುಡ್ಬುಡ್ಕೆ ಅವನಿಗೆ ದುಡ್ಡು ಕೊಟ್ಬಿಟ್ಟು ಹಿಂಗೆ ಬಂದು ನಮ್ಮ ಅತ್ತೆ ಹತ್ರ ಹಿಂಗೆ ಹೇಳು ಅಂತನ ದುಡ್ಡು ಕೊಟ್ಟು ಬಂದಿರೋದು ನಿಮ್ ಸೊಸೆ ರಮ್ಯಾ. ನಿಮ್ ಮಗಳು ಮದ್ವೆನ ನಿಲ್ಲಿಸಿ ಮೊದ್ಲು ಮನೆ ಕಟ್ಕೋಬೇಕು, ಈ ಮದ್ವೆ ನಡಿಬಾರ್ದು ಅಂತನ ಸುಳ್ಳು ಹೇಳ್ಸಿರೋದು. ಸುಳ್ಳ? ಅವಳು ದುಡ್ಡು ಕೊಟ್ಟು ಬುಡ್ಬುಡ್ಕೆ ಅವನಿಗೆ ಹಿಂಗೆ ಹೇಳು ಅಂತ ಹೇಳ್ಕೊಟ್ಟಿದ್ಲಾ? ನಿನ್ಗೆ ಹೆಂಗೆ ಗೊತ್ತು? ನಿನ್ಗೆ ಯಾರು ಹೇಳಿರಿ ಈ ವಿಷಯನ? ಹೇಳಿ ಜಲ್ದಿ. ನಿಧಾನಕ್ಕೆ ಮಾತಾಡಿ ಹೇಳ್ತೀನಿ. ಇಂಥ ಪ್ಲಾನ್ ಹೇಳ್ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ನಮ್ಮತ್ತೆ ಸುಂದರತ್ತೆ. ಹಿಂಗೆ ಹೇಳ್ಕೊಡು ನಿಮ್ಮತ್ತೆ. ಈ ಶಾಸ್ತ್ರ ಪುರಾಣ ಬುಡ್ಬುಡ್ಕೆ ಅವನ್ನೆಲ್ಲನ ನಂಬ್ತಾಳೆ ಜಾಸ್ತಿನ. ದುಡ್ಡು ಕೊಟ್ಬಿಟ್ಟು ಹಿಂಗೆ ಹೇಳು ಅಂತನ ಹೇಳಿದ್ರೆ ಹೇಳ್ತಾರೆ ಅಂತನ ಅವರಿಬ್ರು ಮಾತಾಡ್ಕೊಂತಿದ್ದ. ನಾನೇ ಕೇಳಿಸ್ಕೊಂಡೆ. ನಮ್ಮ ಪ್ಲಾನು ಸಕ್ಸಸ್ ಆಯ್ತು ಅಂತನ ಹೊಲ್ದಾಗ ಕರ್ಕೊಂಡೋಗಿ ಹೇಳಿದ್ಲು ಅವಳು. ಇಲ್ಲಿ ಬಂದು ಬುಡ್ಬುಡ್ಕೇನು ಹೇಳಿದ ತಕ್ಷಣ ನೀನು ಮದುವೆ ನಿಲ್ಲಿಸ್ತೀನಿ ಅಂತ ಹೇಳಿದ್ಕೆ ಅವಳು ಜೋರಾಗಿ ಬಂದು ನಮ್ಮ ಅತ್ತೆ ಹತ್ರ ಕೂಗಾಡ್ತಿದ್ಲು, ಅತ್ತೆ ಅತ್ತೆ ನಮ್ಮ ಪ್ಲಾನ್ ಸಕ್ಸಸ್ಸು ಅಂತನ. ನಾನು ಅಲ್ಲೇ ಇದ್ದೆ.
ಆಮೇಲೆ ನಾನು ಏನೇ ಪ್ಲಾನ್ ಹೊಂದಿತ್ತು ಅವಾಗ ಎಲ್ಲ ಉಲ್ಟಾ ಪಲ್ಟಾ ಹೇಳಿದ್ರು. ಅದೇನೂ ಇಲ್ಲ, ಸ್ಯಾರೆ ತಾಮಕ್ಕೆ ಇದ್ ಮಾಡ್ಬೇಕಾಯ್ತು, ಸೀರೆ ತಗೋಬೇಕಾಗಿತ್ತು ನಾವು ಒಂದೇ ತರದ್ದು, ಹಂಗೆ ಹಿಂಗೆ ಅಂತ ಅಂದ್ರು. ನನಗೆ ಅನುಮಾನ ಬಂತು. ಅವರಿಬ್ರು ಹೋಗಿದ್ ನೋಡಿ, ಆದ್ರೆ ಆ ಸೀರೆ ಏನು ಯಾರು ಬಂದಿರಲಿಲ್ಲ ಸೀರೆ ತಗೊಂಡು. ಇವಳು ರಮ್ಯಾ ಅವಳ ಪ್ಲಾನ್ ಸಕ್ಸಸ್ ಆಗಿರೋದ್ರ ಬಗ್ಗೆ ನಮ್ಮ ಅತ್ತೆ ಹತ್ರ ಹೇಳದ್ನ ನಾನೇ ಕೇಳಿಸ್ಕೊಂಡಿದೀನಿ ಕಿವಿಯಾರೇನ. ನಮ್ಮ ಅತ್ತೆನೂ ನಿಮ್ ಸೊಸೆನೂ ಸೇರ್ಕೊಂಡು ಪ್ಲಾನ್ ಮಾಡಿರೋದು ಆಶನ್ ಮದ್ವೆ ನಿಲ್ಸಕ್ಕೆ. ಬುಡುಬುಡ್ಕೆ ಅವ್ನಿಗೆ ದುಡ್ಡು ಕೊಟ್ಟು ಸುಳ್ಳು ಹೇಳ್ತಿರೋದು. ಹೌದೇನೆ, ನೀನ್ ಹೇಳ್ತಾ ಇರೋದು ನಿಜಾನ ಕಾವ್ಯ? ಹಿಂಗೆಲ್ಲ ಪ್ಲಾನ್ ಮಾಡಿದಾಳ ನಿಮ್ಮ ಅತ್ತೆ ಜೊತೆ ಸೇರ್ಕೊಂಡು ಈ ರಮ್ಯಾ? ಅಯ್ಯೋ 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 ಅಯ್ಯೋ, ನಾನೆಲ್ಲ ನಿಜ ಅನ್ಕೊಂಡ್ಬಿಟ್ಟಿದ್ನಲ್ಲಿ ಅದನ್ನ. ಅದಕ್ಕೆ ಇನ್ನೇನು ಅವ್ರಿಗೂ ಫೋನ್ ಮಾಡಿ ಹೇಳೋಣ, ಹಿಂಗೆ ಆಗೈತೆ, ಹಿಂಗೆ ಮದ್ವೆನ ಮುಂದಕ್ಕೆ ಹಾಕೋಣ, ಇಲ್ಲಾಂದ್ರೆ ನೀವು ಬೇರೆ ಹುಡುಗಿ ನೋಡ್ಕೊಳ್ರಿ ಅಂತ ಹೇಳೋಣ ಅಂತ ಅನ್ಕೊಂಡಿದ್ದೆ. ಅಯ್ಯೋ ದೇವ್ರಿ, ಇಂಥ ಮನೆಯೊಳಗೆ ಕೆಲಸ ಮಾಡ್ತಾ ಇದ್ದಾಳ ರಮ್ಯಾ ನಿಮ್ಮ ಅತ್ತೆ ಮಾತು ಕೇಳ್ಕೊಂಡು. ಅದಕ್ಕೆ ಅನ್ಸುತ್ತೆ ನೀನು ಬಂದಾಗ ಅವಳು ಗಾಬರಿ ಆಗಿದ್ಲು. ಗೊತ್ತಿಲ್ಲ ಅವಳಿಗೆ ನನಗೆ ಈ ವಿಷಯ ಗೊತ್ತಾಗೈತೆ ಅಂತಾನ. ಏನೋ ಗೊತ್ತಾಗೈತೋ ಏನೋ ಅಂತ ಒಂಥರ ಅನುಮಾನದಾಗೆ ಇದ್ದಾಳೆ. ನನಗೆ ಗೊತ್ತೈತೋ ವಿಷಯ ಇಲ್ವೋ ಅಂತಾನ ಅನುಮಾನ ಅವಳಿಗೆ. ಯಾಕೆ ಬಂದ್ಲು ಇವಳು ಅಂತಾನ. ಎಂದು ಗೊತ್ತಿರಲಿಲ್ವಲ್ಲ ನಾನು ನಿಮ್ಮ ಮನೆಗೆ ಜಾಸ್ತಿನ, ಅದಕ್ಕೆ ಇವತ್ತು ಬಂದವಳಲ್ಲ ಯಾಕೋ ಏನೋ ಅಂತಾನ. ನನ್ನ ಮೇಲೆ ಅನುಮಾನ ಅವಳಿಗೆ. ಇವಳಿಗೆ ಗೊತ್ತಾಗಿರ್ಬೋದಾ ನಮ್ಮ ಪ್ಲಾನ್ ಎಲ್ಲನ ಅಂತಾನ. ಅದಕ್ಕೆ ನಾನು ಅಲ್ಲಿ ನಿಮ್ಮ ಮನೆಯಿಂದ ಬರತಕ್ಕ ಅವಳು ನನ್ನ ಎದುರಿಗೆ ಕುತ್ಕೊಂಡಿದ್ಲು, ಏನು ಹೇಳ್ತಾಳೋ ಏನೋ ಅಂತಾನ. ನಾನು ಅದಕ್ಕೆ ಮನೆಗೆ ಹೋಗೋ ಥರ ನಾಟಕ ಮಾಡಿ ಅವಳು ಒಳಕ್ಕೆ ಹೋದ್ಮೇಲೆ ನಿಮ್ಮನ್ನು ಕರ್ಕೊಂಬಂದಿದ್ದು ಇಲ್ಲಿಗೆ. ಇದನ್ನ ಹೇಳ್ಬೇಕು ಅಂತಾನೆ. ಅಯ್ಯೋ 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 ಅಯ್ಯೋ, ನಿಮ್ಮ ಅತ್ತೆಗೈತೆ ಕಣೆ ಗ್ರಾಚಾರ. ಈಗ ಏನು ಮಾಡೋದು? ಅವ್ರ ಸುಳ್ಳನ್ನ ಬಯಲು ಮಾಡಬೇಕು ಅಂದರೆ ಈಗ ಬುಡ್ಬುಡ್ಕೆ ಅವ್ನು ಎಲ್ಲಿರ್ತಾನೆ? ಯಾವೂರನು ಏನಾದರೂ ಗೊತ್ತಾ? ಗೊತ್ತಿಲ್ಲ ಅತ್ತೆ, ಯಾರು ಅಂತಾನೂ ಗೊತ್ತಿಲ್ಲ, ಯಾವೂರನು ಅಂತಾನೂ ಗೊತ್ತಿಲ್ಲ ನನಗೆ. ಅವನ್ನ ನಾನು ನೋಡಿದ್ದೀನಿ, ಗುರುತಿಡಿತೀನಿ ನೋಡಿದ್ರೆ. ಮುಂಚೆ ಯಾವತ್ತೂ ಬಂದಿರಲಿಲ್ಲ ನಮ್ಮ ಮನೆ ಕಡೆಗೆ. ಅವ್ನು ನೋಡಿದ್ದೆ ಮೊದಲನೇ ಸಲ. ಅವನ್ನೆಲ್ಲೂ ನೋಡಲಿಲ್ಲ ಈ ಊರಾಗೆ. ನಾನು ಇದೇನಪ್ಪ ಇದು ನಮ್ಮ ಮನೆ ವಿಷಯ ಎಲ್ಲ ಇದ್ದಿದ್ದಂಗೆ ಹೇಳ್ತಾ ಇದ್ದಾನಲ್ಲ ಈ ಬುಡ್ಬುಡ್ಕೆ ಅವನು ಅಂತಾನ ಆಶ್ಚರ್ಯನೂ ಆಯಿತು. ಅದಕ್ಕೆ ನನಗೆ ಅವನ ಮೇಲೆ ಪೂರ್ಣ ನಂಬಿಕೆ ಬಂತು. ಇವನು ಹೇಳೋದೆಲ್ಲ ಸತ್ಯನೇ, ನಮ್ಮ ಮಗಳು ಸುಖವಾಗಿರಲ್ಲ ಮದುವೆ ಮಾಡಿರಿ ಅಂತಾನ ಅನ್ನಿಸ್ಬಿಡ್ತು. ಹಂಗಾದ್ರೆ ಇದೆಲ್ಲ ಪ್ಲಾನ್ ಮಾಡಿ ಸುಳ್ಳು ಹೇಳ್ತಿರೋದಾ? ಅಯ್ಯೋ ಅಯ್ಯೋ ಅಯ್ಯೋ, ಮನೆಯಾಳು ಸುಂದ್ರಿ, ಮನೆಯಾಳು ರಮ್ಯಾ. ಥೂ. ಆದ್ರೆ ಆ ಬುಡ್ಬುಡ್ಕೆ ಅವನು ಯಾರು ಅಂತ ಗೊತ್ತಿಲ್ಲ, ಎಲ್ಲಿ ಸಿಗ್ತಾನೆ ಅಂತಾನೂ ಗೊತ್ತಿಲ್ಲ. ಅವನ್ನ ಕಂಡಿಡಿದ್ರೆ ಇವ್ರ ಸುಳ್ಳೆಲ್ಲ ನಾವು ಬಯಲು ಮಾಡ್ಬೋದು. ನಮ್ಮ ಮಾವನಿಗೂ ನಮ್ಮ ಅತ್ತೆ ಈ ಬುದ್ಧಿ ಇಷ್ಟನೇ ಆಗಲ್ಲ, ಬರೇ ಮನೆಯಾಳ ಬುದ್ಧಿ ಹೇಳ್ಕೊಡ್ತೀಯ ಅಂತಾರೆ. ನಮ್ಮ ಅಯ್ಯಪ್ಪ ಒಂದು ಏಟು ನಮ್ಮಮ್ಮ ನಮ್ಮ ಅತ್ತೆ ಮಾತು ಕೇಳ್ತೈತಿ. ಅಷ್ಟೇನಿ. ಸರಿ ಆಯ್ತು ಬಿಡು, ನೀನು ಹೇಳಿದ್ದು ಒಳ್ಳೇದೇ ಆಯ್ತು. ಏನು ಮಾಡೋದು? ಆ ಬುಡ್ಬುಡ್ಕೆ ಅವನು ಎಲ್ಲಿರ್ತಾನೆ ಅಂತಾನ ಗೊತ್ತಾದ್ರೆ ಏನಾದರೂ ಮಾಡ್ಬೋದು. ಅವನ್ನೇ ಎಳ್ಕೊಂಬಂದು ಇವ್ರ ಮುಂದೆನೇ ಸತ್ಯ ಕಕ್ಕಿಸ್ತೀನಿ. ಇವರೇ ಹೇಳ್ಕೊಟ್ಟಿದ್ದು ನನಗೆ ದುಡ್ಡು ಕೊಟ್ಟು ಅಂತಾನ ಅವನ ಬಾಯಿಂದಾನೇ ಹೇಳಿಸ್ತೀನಿ. ನೋಡೋಣ ಬುಡ್ಬುಡ್ಕೆ ಅವನು ಎಲ್ಲಾನ ಸಿಗ್ತಾನ ಅಂತಾನ. ಅತ್ತೆ, ಇದರಲ್ಲಿ ನಮ್ಮ ಅತ್ತೆದೇ ಮೇನ್ ಕಾರಣ. ನಮ್ಮ ಅತ್ತೆನೇ ಹೇಳಿರೋದು, ನೀವು ಬುಡ್ಬುಡ್ಕೆ ಅವ್ರನ್ನು ಶಾಸ್ತ್ರದವ್ರನ್ನು ಅಂತಾರನ್ನ ಬೇಗ ನಂಬ್ತೀರಾ, ಅಂಥವ್ರ ಹತ್ರ ಸುಳ್ಳು ಹೇಳ್ಸಿದ್ರೆ ಮದುವೆ ನಿಂತೋಗುತ್ತೆ ಅಂತ ಅವರೇ ಪ್ಲಾನ್ ಹಾಕೊಟ್ಟಿರೋದು. ಹೆಂಗಾದ್ರೂ ಮಾಡಿ ಇವರಿಬ್ರಿಗೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ನಾನು ನೀನು ಸೇರ್ಕೊಂಡು. ಆ ಬುಡ್ಬುಡ್ಕೆನು ಎಲ್ಲಿದ್ದಾನೆ ಅಂತಾನ ಕಂಡಿಡಿಯೋಣ ಇಬ್ರು. ಎಲ್ಲಿದ್ರು ಹೊತ್ತು ಹೇಳ್ಕೊಂಬರೋಣ, ನೋಡೋಣ. ಏನಾದ್ರೂ ಮಾಡಿ ನಮ್ಮ ಅತ್ತೆ ಹತ್ರ ಬಾಯಿ ಬಿಡಿಸ್ತೀನಿ. ಬುಡ್ಬುಡ್ಕೆನೆ ಹೆಸರೇನು, ಯಾವ ಊರು ಅಂತ. ಸರಿ ಆಯ್ತು, ಬಾಯಿ ಬಿಡಿಸು. ಆಮೇಲೆ ಅವ್ನು ಯಾರು ಅಂತ ಗೊತ್ತಾಗಲಿ. ಇವರಿಬ್ರಿಗೂ ಗ್ರಾಚಾರ ಬಿಡ್ಸೋಣ ಆಮೇಲೆ. ಹುಷಾರು, ಯಾರಿಗೂ ಗೊತ್ತಾಗೋದು ಬೇಡ. ನೀವು ಅಷ್ಟೇನೆ, ಈಗಲೇ ಹೋಗಿ ರಮ್ಮಿನ ಮೇಲೆ ರೇಗಾಡೋದು ಎಗರಾಡೋದು ಹಿಂಗೆಲ್ಲ ಮಾಡಿದ್ಯಾ ಅಂತ ಹೇಳಕ್ ಹೋಗ್ಬೇಡ್ರಿ, ಅವಳು ಒಪ್ಕೊಂಬಲ್ಲ. ರೆಡ್ ಹ್ಯಾಂಡ್ ಆಗಿ ಈ ಅವನ್ನ ಬುಡ್ಬುಡ್ಕೆಯನ್ನು ಹಿಡ್ಕೊಂಬಂದು ಇವ್ರ ಮುಂದೆ ನಿಲ್ಲಿಸ್ತಾಗ್ಲೇನೆ ಅವಳು ಒಪ್ಕೊಂಬದು. ಅದಕ್ಕೆ ಸರಿ ಆಯ್ತು ಬಿಡು, ಬಾ ಹೋಗೋಣ. ಹೇಳಿದ್ದು ಒಳ್ಳೇದಾಯ್ತು. ಹೋಗು ನಿಮ್ಮಂತ ನೀನು, ನಾನು ಹೋಗ್ತೀನಿ. ಆ ಬುಡ್ಬುಡ್ಕೆನೆ ಅವರು ಅಂತಾನ ಸ್ವಲ್ಪ ತಿಳ್ಕ ನಿಮ್ಮ ಅತ್ತೆ ಹತ್ರ. ತಿಳ್ಕೊಂತೀನಿ, ಹೋಗ್ರಿ ನೀವು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.